ಮಾತೆತ್ತಿದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇದಕ್ಕ ನಿಮ್ಮ ಹೋರಾಟ ನಡೆದಿತ್ತು. ಮಾನ್ಯ ಶಾಸಕರ ಕಡೆ ಹೆಚ್ಚು ಆರೋಪಗಳು ಕೇಳಿ ಬರ್ತಾ ಇದೆ. ತುಂಬಾ ಜನರು ಕೇಳ್ಕೊಂಡಿದ್ರು ಕೂಡ ಯಾವುದೇ ಮಾಹಿತಿಗಳು, ಯಾವುದೇ ವ್ಯವಸ್ಥಿತವಾದಂತಹ ಆಡಳಿತಗಳು ಸಿಗ್ತಾ ಇಲ್ಲ ನಮಗೆ ಎನ್ನುವಂಥದ್ದು. ಐ ಥಿಂಕ್ ಸೊ ಬಹಳ ಹರ್ಟ್ ಆಗತ್ರಿ ಇವೆಲ್ಲ ಕೇಳಿಸ್ಕೊಳ್ಳಿಕ್ಕೆ. ಮಾಧವ ಪ್ರಸಾದ್ ಅವರ ಮಗ ಚಿಕ್ಕ ವಯಸ್ಸಿನಿಂದಲೇ ರಾಜಕಾರಣವನ್ನ ನೋಡ್ಕೊಂಡು ಬೆಳೆದಂಥವ್ರು, ಅವ್ರು ಈ ರೀತಿ ಮಾಡ್ತಾರೆ ಅಂತಂದ್ರೆ ಹೆಂಗೆ ಅಂತ. ಎಸ್, ಗುಂಡ್ಲುಪೇಟೆ ರೈತ ಸಂಘದ ಹುಲಿ ಹೊನ್ನೂರು ಪ್ರಕಾಶ್ ಅವರು ಇವತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡ್ಲಿಕ್ಕೆ ಅಂತ ಬಂದಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಹೊನ್ನೂರು ಪ್ರಕಾಶ್ ಸರ್, ನಮಸ್ತೆ. ಹೌ ಆರ್ ಯು ಸರ್? ಚೆನ್ನಾಗಿದೆ ಸರ್, ತಾವು ಚೆನ್ನಾಗಿದ್ದೀರಾ ಸರ್? ಎಲ್ಲ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಗುಂಡ್ಲುಪೇಟೆ ಹೇಗಿದೆ ಸರ್? ಗುಂಡ್ಲುಪೇಟೆ ಎಲ್ಲ ಲೂಟಿ ಹೊಡಿತಾ ಇದಾರೆ ಸರ್. ಕೇರಳಕ್ಕೆ ಮಣ್ಣೆ ಮಾರ್ಕತಾ ಇದಾರೆ ನೋಡಿ. ಇನ್ನೇನು ಅಲ್ಲ, ಮಣ್ಣನ್ನ ಮಾರ ಅಂತ ಇದ್ ಬಂದ್ಬಿಟ್ಟಿದಲ್ಲ ಕರ್ನಾಟಕ ಈ ಸರ್ಕಾರಗಳಿಗೆ. ಎಂತ ದುರಂತ ಅಲ್ವಾ? ದುರಂತ ಸರ್. ನಾವೆಲ್ಲ ಎಲ್ಲಿದೀವಿ? ಏನ್ ಕತೆ? ಹಾಗಾಗಿ ಹೇಳಿ ಸರ್. ಏನ್ ಕತೆ ಇದು ಅಂತ. ಮಣ್ಣು ಮಾರಾಟ ನಡೀತಾ ಇದೆ, ಕಲ್ಲು ಮಾರಾಟ ಆಗ್ತಾ ಇದೆ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರಲ್ಲ, ಮರ ದೇವರೆಂಬರು ದೇವರಲ್ಲ, ಕಲ್ಲು ದೇವರೆಂಬರು ದೇವರಲ್ಲ ಅಂತ. ಎಲ್ಲ ಮಾರಾಟ ಮಾಡ್ತಾ ಇದಾರೆ. ಅವ್ರು ಯಾರು ದೇವರಲ್ಲ ಬಿಡ್ರಿ ಸರ್. ಮರಳಾಯ್ತು, ನಮ್ಮಿಂದ ಮರಳೋಟಾಯ್ತು, ಕಲ್ಲು ಹೋಗಿದೆ, ಪೆಟ್ಟುಗಳನ್ನೆಲ್ಲ ಹೊಡೆದಾಗಿದೆ. ಇಡೀ ಗುಂಡ್ಲುಪೇಟೆ ಗರ್ಭನೇ ತೆಗೆದು ಬಿಟ್ಟಿದ್ದಾರೆ ಸರ್. ಈಗ ಮಣ್ಣು ಹೋಗ್ತಾ ಇದೆ. ನಾವು ಮೊದ್ಲಿಂದ ಹೇಳ್ತಾ ಇದೀವಿ ಮಣ್ಣು ಹೋಗ್ತಾ ಇದೆ ಅಂತ. ಹೌದು. ಈಗಾಗಲೇ 30% ಜನ ಕೇರಳದವ್ರು ಬಂದು ಈಗಾಗಲೇ ಗುಂಡ್ಲುಪೇಟೆಗೆ ಬಂದ್ಬಿಟ್ಟಿದ್ದಾರೆ. ಇನ್ 20% ಬಂದ್ರೆ ನೆಕ್ಸ್ಟ್ MLA ಅವರೇ. ಈಗ ದುಡ್ಡು ಕೊಡ್ತಾರ ಅವರು, ಎಲ್ಲಕ್ಕೂ ದುಡ್ಡು ಕೊಡ್ತಾರ ಅವರು. ನಾವು ಕೈ ಚಾಚ್ತೀವಿ. ನೆಕ್ಸ್ಟ್ MLAಗೂ ಬರ್ತಾರೆ ಅವರು ಕಾಂಗ್ರೆಸ್ ಕಡೆಯಿಂದ. ಹಾಗಾಗಿ ಇಡೀ ಲೂಟಿನ ಗುಂಡ್ಲುಪೇಟೆ ಮಣ್ಣು ಒಡೆಯಷ್ಟು ದುರ್ದೈವ ಇಷ್ಟು ನಮ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅಂದ್ರೆ ದುರಂತವೇ ಸರಿ. ಕರ್ನಾಟಕ ಎಲ್ಲಿದೆ? ಎತ್ತ ತಾಯಿ ಗರ್ಭನೇ ಬಗದಂಗೆ ಈಗ. ಹೌದು ಹೌದು. ಅಷ್ಟು ಕೀಳ್ಮಟ್ಟಕ್ಕೆ ಹೋಗಿದವ ನಾವು. ಇದನ್ನ ನಾವು ಜನಗಳು ಪ್ರಶ್ನೆ ಮಾಡದೆ ಹೋದ್ರೆ ಕೊನೆ ನಮ್ನು ಮಾರಕ್ ಶುರು ಮಾಡ್ತಾರೆ ಇವ್ರು. ಹೌದು. ನಮ್ಮ ವಿಷ್ಣುವರ್ಧನ್ ಮತ್ತೆ ಸುದೀಪ್ ಯಾವ್ದೋ ಒಂದು ಪಿಕ್ಚರ್ ನಲ್ಲಿ ಒಂದು ಸಾಂಗ್ ಇದೆಯಲ್ಲ, ಎಲ್ಲಾ ಮಾಯ ನಾಳೆ ನಾವು ನಾಳೆ ನಾವು ಮಾಯ, ಆ ರೀತಿ ಆಗತ್ತೆ. ಹಾಗಾಗಿ ನಮ್ನು ಮಾರ್ಕತಾರ ಸರ್ ಇವ್ರು. ನಮ್ನು ಮಾರಕ್ ಕೊಟ್ಟಿದ್ದಾರೆ ಈಗಾಗಲೇ. ಕೊಟ್ಟಿದ್ದಾರೆ ಅಂತೀರಾ? ಹಾಗಾಗಿ ತಮ್ಮ ಮಾಹಿತಿ ನಿಮ್ಮ ವಾಹಿನಿಯಿಂದ ಎಲ್ಲರಿಗೂ ಗೊತ್ತಾಗಿ ಜನ ಇದು ಹೋರಾಟನ ನಾವು ಕೈ ತಗೋಬೇಕು ಸರ್. ಮತ್ತೆ ಇವ್ರದ್ದು ನಿಲ್ಸೇ ಹೋದ್ರೆ ಮುಂದೆ ಬಹಳ ನಮ್ಮ ಮಕ್ಕಳಿಗೆ ಜಾಗ ಇರಲ್ಲ ಇಲ್ಲಿ. ಬೇರೆ ರಾಜ್ಯಗಳೆಲ್ಲ ಬಂದು ತುಂಬ್ಕತಾರೆ. ಕರೆಕ್ಟ್. ಮತ್ತೆ ನಮ್ಮ ಗರ್ಭನೆ ಹೋದ್ಮೇಲೆ, ನಮ್ ತಾಯಿ ಒಡಲೆ ಹೊರಟೋದ್ಮೇಲೆ ನಾವೇನು ಮಾಡಕ್ ಆಗಲ್ಲ ಅಂತ ಪರಿಸ್ಥಿತಿ. ನಮ್ಗೆ ಕೆರೆ ಮಣ್ಣನ್ನ ಹೊಡಿತಾರೆ ನೋಡಿ. ಯಾರು ಚೆಕ್ ಪೋಸ್ಟ್ ಗಳಲ್ಲಿ ಅಧಿಕಾರಿಗಳಾಗ್ಲಿ, ರಾಜಕಾರಣಿ ಆಗ್ಲಿ, ಮತ್ತೆ ಈ ಜನಪ್ರತಿನಿಧಿಗಳು, ಯಾರ ಜನಪ್ರತಿನಿಧಿ ಅಂದ್ ಕಡೆ ಅವ್ರ ಕೈವಾಡನೆ ಇದೆ ಇಲ್ಲಿ. ಹಾಗಾಗಿ ಅಧಿಕಾರಿಗಳು ಏನು ಮಾಡಕ್ ಆಯ್ತಲ್ಲ. ಅವರು ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ. 99 ಜನ ಭ್ರಷ್ಟಿದ್ರೆ ಒಬ್ರಾರು ಪ್ರಾಮಾಣಿಕರಿದ್ದಾರೆ. ಅವ್ರಿಗೆ ಅಸಹಾಯಕನ ತೋರಿಸ್ತಾ ಇದಾರೆ. ಹಾಗಾಗಿ ರೈತ ಸಂಘ ನಾವು ಹಿಡಿತೀವಿ ಅದನ್ನ. ನಾವು ಇವ್ರನ್ನ ಬಿಡೋದ ನೋಡ್ತೀವಿ. ನಾವು ಕಾಲಾವಕಾಶ ಕೊಟ್ಟಿದೀವಿ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಗಳಿಗೆ. ಇವ್ರು ಮಾಡದೆ ಹೋದ್ರೆ ರೈತ ಸಂಘ ಕಾನೂನ ಕೈಗೆ ತಗತ್ತೆ ಅಂತ ಹೇಳಿದೀವಿ ಸರ್ ಈಗಾಗ್ಲೇ. ಮತ್ತೆ ಒಂದ್ ಕಡೆ ಟಿಪ್ಪರ್ಗಳ ಅವಳಿ ದಿನ 1-2 ದಿನಕ್ಕೆ 3 ದಿನಕ್ಕೆ ಒಬ್ಬೊಬ್ರು ಸಾಯ್ತಾ ಇದಾರೆ. ಟಿಪ್ಪರ್ಗಳು ಗುದ್ದಿಸ್ತಾ ಇದಾರೆ, ಗುಚ್ಚಿ ಎಲ್ಲರನ್ನು ಸಾಯಿಸ್ತಾ ಇದಾರೆ. ದೊಡ್ಡ ವೇದಿಕೆಯಲ್ಲಿ ನಿಮ್ ಶಾಸಕರಿಗೆ CM ಸಿದ್ದರಾಮಯ್ಯನವರೇ ಅಭಯಾಸ್ತವನ್ನು ಕೊಟ್ಟು ಹೇಳ್ತಾರಲ್ಲ, ಜನಪ್ರಿಯ ಶಾಸಕರು ಠಾಣೆ ಕೇಳಿದ್ದಾರೆ, ನಾವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡ್ಕೊಡ್ತಾ ಇದೀವಿ ಅಂತ. ಅಲ್ಲ, ಪೊಲೀಸ್ ಸ್ಟೇಷನ್ ಮಾಡಗಟ್ಟಾಗ ಮಾಡಬಾರ್ದ ಸರ್? ಜನಪ್ರಿಯ ಇನ್ನೇನ್ ಅನ್ಕೋಬೇಕು ಅವರು, ಅವ್ರ ಕಡೆ ಪಕ್ಷದಲ್ಲಿ ಇದಾರೆ ಅಂತಾರೆ. ಈಗ ಗುಂಡ್ಲುಪೇಟೆಯಿಂದ ಏನ್ ಕೆರೆಗಳು ನೀರು ತುಂಬಿಸ್ಬಿಟ್ಟಿದ್ದಾರೆ ಇವರು. ಅಲ್ಲ, 2 ಸರ್ಕಾರಗಳನ್ನ ಒಂದು ಸರ್ಕಾರ. ಈಗ ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಈ ಶಾಸಕರಿಗೆ ನೋಡಿ ಮಣ್ಣು ಹೋಯ್ತಾ ಇದ್ರೆ ಇದು ಅದಕ್ಕಿಂತ ಏನು ಶಾಸಕರಿಗೆ ಅವಮಾನ? ಅವ್ರ ಕ್ಷೇತ್ರದಿಂದ ಮಣ್ಣು ಹೋಗುತ್ತದೆ, ಟಿಪ್ಪರ್ಗಳು ಜಾಸ್ತಿ ಹರಿದಾಡ್ತವೆ. ಅದಕ್ಕಿಂತ ಇನ್ನೇನ್ ಬೇಕು ಶಾಸಕರಿಗೆ? ಮಾನ ಮರ್ಯಾದೆ ಇದೆಯಾ ಸರ್ ಇವ್ರಿಗೆ? ಇವ್ರಿಗೆ ಹುಟ್ಟುತ್ತದ ಬಡವ್ರ ಸಂಕಷ್ಟ ಗೊತ್ತಿಲ್ಲ. ಯಾಕಂದ್ರೆ ಹುಟ್ಟದ ಶ್ರೀಮಂತರ ಹುಟ್ಬಿಟ್ರಲ್ಲ ಇವರು. ಅವ್ರು ಹೇಳೋದಕ್ಕೆ ನೀವೇ ನೋಡಿ, ನಾನು ಬಿಸ್ನೆಸ್ಗಾರ, ನಾನು ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಮಾಡಿ ರಾಜೀನಾಮೆ ಹೋಗ್ಬಿಟ್ಟು ಅಟ್ಲಿ ಅಲ್ವಾ ಸರ್? ಮನೆಗೆ ಹೋಗಿ ರಾಜಕೀಯ ಮಾಡಿ ನೀವು. ಈಗ ಗೆದ್ದಿರೋದು ಜನಗಳಿಗೋಸ್ಕರ ಗೆದ್ದಿರೋದು. ಜನಗಳಿಗೆ ಕೆಲಸ ಮಾಡ್ಬೇಕು. ಜನಗಳಿಗೆ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ನೀವು. ಜನಗಳ ಏನು ಅನುಕೂಲ ಆಗುತ್ತೆ ಆ ಕಾನೂನ ಮಾಡ್ಬೇಕು. ನಿಮ್ ಇಷ್ಟ ಬಂದ ಮಾಡಕ್ ನಿಮ್ ಕುಂಚಿಲ್ಲ ನಾವ್ ಅಲ್ಲಿ. ಕರೆಕ್ಟ್. ಬಿಸ್ನೆಸ್ ಮಾಡ್ಬೇಕಾದ್ರೆ ರಾಜೀನಾಮೆ ಹೋಗ್ಬಿಟ್ಟು ಮಾಡಿ. ಈಗ ನೀವು ಶಾಸಕರು, ನೀವು ಜನಗಳ ಹಿತದೃಷ್ಟಿಯಿಂದ ಜನಗಳಿಗೆ ಯಾವ್ದು ಒಳ್ಳೇದು, ಟಿಪ್ಪರ್ಗಳು ಹೋಗೋದ್ ಬೇಡ ಅಂದ್ರೆ ಹೋಗ್ಬಾರ್ದು. ಗಣಿಗಾರಿಕೆ ನಿಮ್ದೇ ಇದೆಲ್ಲ.
ಗಣಿಗಾರಿಕೆಗಳು ಇವ್ರದೇ ಇದೆ ಸರ್. ನಾನ್ ನಿಮ್ಮನ್ನ ಕೇಳ್ಬೇಕು ಅಂತಿದ್ದೆ ಹೊನ್ನೂರ್ ಪ್ರಕಾಶ್ ಸರ್. ಇವರು ಆಮೇಲೆ ಸಫಾರಿ ಎಲ್ಲಾ ದೇಶದಲ್ಲೂ ಸಫಾರಿ ನಡೆದದಂತೆ. ಇವ್ರು ಹೇಳೋದು ಅದು ಎಲ್ಲಾ ದೇಶದಲ್ಲಿ ನೋಡ್ಕೊಳ್ಳೋ ರೀತಿ ರೈತರನ್ನ ಇವ್ರು ನೋಡ್ಕೋತಾರ ಇಲ್ಲಿ. ವ್ಯಾಲಿಡ್ ಕ್ವಶನ್. ಎಲ್ಲಾ ದೇಶದಲ್ಲಿ ರೈತರು ನೋಡ್ಕೋತಾರ ಆತರ ನೋಡ್ಕೋತಾರ ಇವರು. ವ್ಯಾಲಿಡ್ ಕ್ವಶನ್ ಕೇಳ್ಬೇಕಲ್ಲ, ಕೇಳ್ಬೇಕಿದನ್ನ. ಹುಲಿ ಬರ್ಲಿ ತಿಂದ್ರೆ 1 ಕೋಟಿ ಕೊಡಿ, ಬೆಳೆ ಆನೆ ಬಂದು ಹಾನಿ ಮಾಡಿದ್ರೆ ಅದಕ್ಕೂ ಬೆಳೆ ನಷ್ಟ ವೈಜ್ಞಾನಿಕ ಕಟ್ಕೊಡಿ. ಹೌದು, ಅದಕ್ಕೆ ನಿಮ್ಗೆ ತಾಕತ್ತಿಲ್ವಾ? ನಾ ಬಿಸ್ನೆಸ್ ದಾರ ನನ್ ಪರ್ಸನಲ್ ಯಾರು ಕೇಳೋ, ನಿಮ್ ಪರ್ಸನಲ್ ನಾವೇ MLA ಅವರು ಅಂದ್ಮೇಲೆ ಎಲ್ಲರಿಗೂ MLA ನೀವು. ಅದು ಗೌರವ. ನೀವು ಗಣಿಗಾರಿಕೆನ ನಿಲ್ಸ್ಬೇಕು, ಫಸ್ಟ್ ನೀವು ನಿಲ್ಸ್ಬೇಕು. ನೀವೇ ಕಳ್ರು, ನೀವ್ ಜನಗಳಿಗೆ ಏನ್ ಹೇಳಿರಿ ನೀವು? ವಾಟ್ ಅಬೌಟ್ ಕ್ರಷರ್? ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಿದ್ದೆ ಇದನ್ನ. ಕ್ರಷರ್ ಇಂದ ಗುಂಡ್ಲುಪೇಟೆಗೆ ಆಗ್ತಾ ಇರುವಂತಹ ನಷ್ಟ ಏನು? ಗುಂಡ್ಲುಪೇಟೆಗೆ ಕ್ರಷರ್ ಗಳಿಂದ ಆಗುತ್ತಿರುವಂತಹ ನಷ್ಟ ಏನು? ನಷ್ಟ ಸರ್ ನಮ್ಗೆ ಒಂದು ನಮ್ಮ ಪ್ರಕೃತಿ ನೈಸರ್ಗಿಕ ಸಂಪತ್ನ ಹಾಳು ಮಾಡ್ತಾ ಇದಾರೆ ಸರ್. ಓಕೆ. ಮತ್ತೆ ವಾಯು ಮಾಲಿನ್ಯ ಸೃಷ್ಟಿ ಮಾಡ್ತಾ ಇದಾರೆ. ಬೆಟ್ಟಗಳನ್ನ ನಾವು ಇವರು ಯಾರೋ ಸೃಷ್ಟಿ ಮಾಡಿಗಳನ್ನ ಬೆಟ್ಟಗಳನ್ನೆಲ್ಲ ಒಡೆದು ಆಳ ಗುಂಡಿ ಮಾಡ್ತಾ ಇದಾರೆ. ಮತ್ತೆ ಏನು ಪಕ್ಕದಲ್ಲಿ ವೈನಾಡಲ್ಲಿ ಗುಡ್ಡ ಕುಸಿತ ಆಗ್ತಾ ಅದು ನೆಕ್ಸ್ಟ್ ನಮಗೂ ಆಗ್ತದೆ. ಆ ನೆಪದಲ್ಲಿ ಮಣ್ಣು ಮಲ್ಲು ಕಲ್ಲು ಎಲ್ಲನೂ ಮಾರ್ಕೊಂಡ್ಮೇಲೆ ಈಗಾಗಲೇ 30% ಜನ ಗುಂಡ್ಲುಪೇಟೆಯಲ್ಲಿ ಬಂದು ಕೇಳಿದವ್ರು ಇದಾರೆ. ನಮ್ಮ ವರದಿಗಾರ ಇನ್ನು ಎಷ್ಟು ನಷ್ಟ ಆಗ್ಬೇಕು ನಮ್ಗೆ? ನಮ್ಮ ವರದಿಗಾರ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಮುಂದಾದಾಗ ಮನೋಜ್ ಕಬ್ಬಳ್ಳಿಗೆ ಇದೊಂದು ಪಾಯಿಂಟ್ ಸಿಗುತ್ತೆ ಸರ್. ನಿಮ್ಮಂತವ್ರ ಜೊತೆನೆ ಇದನ್ನ ಡಿಸ್ಕಷನ್ ಮಾಡಬೇಕು. ಒಂದು 30 to 40% ಅಷ್ಟು ಜನ ವಲಸಿಗರಿದಾರಂತಲ್ಲ ಗುಂಡ್ಲುಪೇಟೆನಲ್ಲಿ. 30 to 40% ಜನ ವಲಸಿಗರಿದಾರಂತಲ್ಲ. ಹೌದು, ನಾನೇ ಹೇಳ್ದಲ್ಲ, ಬಂದ್ಬಿಟ್ಟಿದ್ದಾರೆ ಈಗಾಗಲೇ 35 ಮೇಲ್ ಬಂದ್ಬಿಟ್ಟಿದ್ದಾರೆ. ಈಗ 20% ಬಂದ್ಬಿಟ್ರೆ ಅವ್ರದೇ ಕೇರಳದವ್ರದೇ ಆಗೋಯ್ತದೆ ಇದು ಗುಂಡ್ಲುಪೇಟೆ. ನೋಡಿ ನೋಡಿ ನೋಡಿ, ಎಂತ ಆಘಾತಕಾರಿ ವಿಚಾರ ಸರ್ ಇವೆಲ್ಲ. ಇನ್ನೇನಾಗಬೇಕು ನಷ್ಟ ನಮ್ಗೆ? ಅದ್ ಸರಿ ಇನ್ನೇನಾಗದಿದೆ. ಎಲೆಕ್ಷನ್ ಬಂದು ನಿಂತ್ಕೋತಾರೆ 50 ಜನ ಆದ್ಮೇಲೆ. ಕರೆಕ್ಟ್. ಆಗ ಗಣೇಶ್ ಪ್ರಸಾದ್ ಇರಲ್ಲ, ಇನ್ಯಾರು ಇರಲ್ಲ, ಯಾರು ಇರಲ್ಲ, ಅವರೆಲ್ಲ ಕೇಳಿದವ್ರು ಬಂದು ಕೂತ್ಕೋತಾರೆ. ಅಲ್ವಾ ಸರ್? 50% ಆದ್ರೆ ಅವರೇ ತಾನೇ ಕೈ ಮೇಲ್ಗಾಯ ಆಯ್ತದಾಗ. ಅದನ್ನ ನಮ್ ಜನ ಯೋಚನೆ ಮಾಡ್ಬೇಕು ಸರ್. ಜನ ರಾಜಕಾರಣಿಗಳ ಬುದ್ಧಿಲ್ಲ ಬಿಡಿ, ಕಚಡ ತಿನ್ನೋರು ಅವರು. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ಅವ್ರಿಗೆ ದುಡ್ಡೇ ಅವ್ರಿಗೆ ಗುರಿ. ಅವ್ರಿಗೆ ದುಡ್ಡು ಸಂಪಾದನೆ ಮಾಡಿದ್ರೆ ಇಲ್ಲಿಗಲ್ ಆಗಿ ಮಾಡ್ಬೇಕು. ದುಡ್ಡು ಅದೆಷ್ಟು ದುರಾಸೆ ಇದೆ ಇವ್ರಿಗೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ. ಇನ್ನು ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇದೆಲ್ಲ ಇವ್ರಿಗೆ. ಇನ್ನೇನು ಇವ್ರಿಗೆ ನಾವು ಜನ ಬುದ್ಧಿ ಕಲಿಬೇಕು ಸರ್. ಹಾಗಿದ್ರೆ ಸರಿಯಪ್ಪ, ಆಯ್ತು. ನಿಮ್ಗೆ ಇನ್ನೊಂದು ಪ್ರಶ್ನೆ. ಈಗಿರೋ ಶಾಸಕರು ಸರಿ ಇಲ್ಲ, ಈ ಹಿಂದೆ ಇದ್ದವರೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ ನಿಮ್ಗೆ? ಅವರು ಅಷ್ಟೇ. ಅವ್ನ ಹೇಳಿದ ಎರಡು ಪಕ್ಷಗಳಿಗೆ, ಇಲ್ಲಿ 2 ಪಕ್ಷಗಳಿಗೆ ಇವರು ಈ ವಿಷಯಗಳಲ್ಲಿ ಇಬ್ರು ಒಂದೇ ಸರ್. ಈಗ ಮೊನ್ನೆ ಅಶೋಕ್ ಮಾತಾಡ್ತಿಲ್ವಾ, ಯಾಕೆ ಸಫಾರಿ ನಿಲ್ಲಿಸ್ತೀರಿ ನೀವು ಅಂತ ಕೇಳ್ತಿಲ್ವ ಸರ್ ಅಶೋಕ್? ನಿಖಿಲ್ ಕುಮಾರಸ್ವಾಮಿ ಕೇಳ್ತಿಲ್ವಾ ಯಾಕೆ ನೀವು ಸಫಾರಿ ನಿಲ್ಲಿಸ್ತೀರಿ ಅಂತ? ಆ ದುಡ್ಡು ಮಾಡೋ ವಿಷಯದಲ್ಲಿ 3 ಪಕ್ಷಗಳು ಒಂದೇ ಅಲ್ವಾ ಸರ್? ನಾವು ವಿರೋಧ ಪಕ್ಷ ರೈತ ಸಂಘ, ಇಲ್ಲಿ ಯಾರೇ ಬಂದ್ರು ವಿರೋಧ ಪಕ್ಷ ನಾವು ಕೆಲಸ ಮಾಡ್ತೀವಿ. ಪರ್ಮನೆಂಟ್ ವಿರೋಧ ಪಕ್ಷ. ಪರ್ಮನೆಂಟ್ ಆಗಿ ನಾವು ವಿರೋಧ ಪಕ್ಷಗಳೇ ನಾವು. ಹಾಗಾಗಿ ಜನ ನಾವು ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಈಗ ಪಂಚಾಯತಿಗಳ ಬಗ್ಗೆ ಮಾತಾಡೋಣ. ರೈತರಿಗೆ ಯಾವ್ದಾದ್ರು ಒಂದು ಅಭಿಯಾನ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ PDOಗಳಿಗೆ CEO ಗೆ ಯಾರಿಗೂ ಅಂತದೊಂದು ಇಂಟ್ರೆಸ್ಟೇ ಇರಲ್ವಲ್ಲ, ಯಾಕೆ? ಅದೇ ಸರ್, ಎಲ್ರು ಇವ್ರ ಕೈವಾಡ. ಆಮೇಲೆ ಇವರು ರಾಜಕೀಯಗಳು ಮಾಡ್ತಾರೆ, ಅವ್ರನ್ನ ಎತ್ತಂಗಡಿಗಳು ಮಾಡ್ತಾರೆ, ಕೆಲ್ಸಗಳಾಗಲ್ಲ, ಎಲ್ಲ ಕಮಿಷನ್ ಬರ್ಬೇಕು ಇವ್ರಿಗೆ. ಯಾವ್ದೇ ಕೆಲಸ ಆಗ್ಲಿ ಆಗದೆ ಇಲ್ಲ ಇವ್ರಿಗೆ ಕಮಿಷನ್ ಬಂದ್ಬಿಡ್ಬೇಕು. ಹೀಗಾಗಿ ಪೂರ್ತಿ ಆಡಳಿತ ಕುಸಿದಿದೆ. ಇವ್ರುಗಳೇ ಸರಿ ಇಲ್ಲ, ಮೇಲೆ ಕೆಲಸ ಯಾರು ಮಾಡ್ತಾರೆ ಸರಿಯಾಗಿ ಇಲ್ಲಿ? ಹಾಗಾಗಿ ಇಡೀ ಆಡಳಿತ ವ್ಯವಸ್ಥೆ ಕುಸಿದಿದೆ ಸರ್. ಮುಖ್ಯಮಂತ್ರಿಗೆ ಹೇಳ್ತಾರೆ, ಮುಖ್ಯಮಂತ್ರಿ ರೈತರು ಏನ್ ಮಾಡಿದಾರೆ ಮುಖ್ಯಮಂತ್ರಿಗಳು? ಈಗ ನಮ್ಗೆ ಕಾವೇರಿ ಟ್ರಿಬ್ಯುನಲ್ ಇಂದ 277.75 TMC ನೀರ್ ಕೊಟ್ಟಿದ್ದಾರೆ ಸರ್. ಅದರಲ್ಲಿ 250 TMC ನೀರೇ ಖರ್ಚಾಗಿದೆ, ಇನ್ನು 35 TMC ನೀರು ಉಳ್ಕತಾ ಇದೆ. ಹಿಂಗೆ ಉಳ್ಕೊಂಡ್ರೆ ತಮಿಳ್ನಾಡವ್ರು ಅದನ್ನು ಕೊಡಿ ನಮ್ಗೆ, ನೀವು ಬಳಸ್ಕೊತಾ ಇಲ್ವಲ್ಲ ಅಂತ ಕೇಳ್ತಾರೆ ನೆಕ್ಸ್ಟ್. ಅದನ್ನ ಮಾಡ್ತಾ ಇಲ್ಲ ಇವರು ಕೆಲ್ಸನ. ಅದ್ ಮಾಡಿದ್ರೆ ಚಾಮರಾಜ ಜಿಲ್ಲೆ ಸುಭಿಕ್ಷವಾಗೈತದೆ. ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇಲ್ಲ ಇವರು. ಎಷ್ಟು ಕೆರೆಗಳ ನೀರು ತುಂಬಿಸಿದಾರೆ ಇವರು? ಇಲ್ಲಿ ನೀರು ಸಿಕ್ಕಾಪಟ್ಟೆ ಬರ ಇದೆ. ಕಟ್ಟಕಡೆಯ ಪ್ರಶ್ನೆ ಹೊನ್ನೂರ್ ಪ್ರಕಾಶ್ ಅವರಿಗೆ, ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಎಷ್ಟು ಮುಖ್ಯ?
ಸರ್ ಕರೆಕ್ಟ್, ನೀವು ಮಾಡ್ತಿರೋದು ಬಹಳ ಒಳ್ಳೆ ಕಾರ್ಯಕ್ರಮ. ಈಗಾಗಲೇ ನೀವೇ ಹೇಳಿದ್ರಿ 30, ನಾವು ಹೇಳ್ತಾ ಇದೀವಿ 30% ಬೆಲೆ ಬಂದಿದ್ದಾರೆ ಅಂತ. ಹಿಂಗೆ ಆದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಉಳ್ಕೊಳ್ಳೋದು. ಹಾಗಾಗಿ ನಾವು ಸದಾ 100ಕ್ಕೆ 100 ನಾವು ಹೋರಾಟ ಮಾಡಿ, ನೀವೇನ್ ನಿಮ್ಮ ಅಭಿಪ್ರಾಯ ಮಾಡ್ತಾ ಬಹಳ ಒಳ್ಳೆ ಕಾರ್ಯಕ್ರಮ. ನಿಮ್ಮಲ್ಲಿ ನಾವೆಲ್ಲ ಕೈ ಜೋಡಿಸ್ತೀವಿ, ಜನಸಾಮಾನ್ಯರು ನಿಮ್ಗೆ ಕೈ ಜೋಡಿಸ್ತೀವಿ. ಈ ರಾಜಕಾರಣಿಗಳಿಗೆ ಬುದ್ಧಿ ಕಲ್ಸೋಣ. ಇನ್ನು 1 ಇಂಚು ಭೂಮಿನೂ ಸಹ ನಾವು ಅವ್ರಿಗೆ ಕೊಡಬಾರ್ದು. ಒಂದು ಟಿಪ್ಪರ್ ಇಲ್ಲಿಗಲ್ ಆಗಿ ಆಚೆಗೆ ಹೋಗ್ಬಾರ್ದು. ಗಣಿಗಾರಿಕೆ ಮಾಡ್ಲಿ, ನಮ್ಮವರು ಕೊಡ್ಲಿ, ಕೇರಳಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಉದ್ದೇಶ. ಎಸ್, ಥ್ಯಾಂಕ್ ಯು ಹೊನ್ನೂರು ಪ್ರಕಾಶ್ ಅವರೇ, ತಮ್ಮೆಲ್ಲ ಅದ್ಭುತವಾದಂತಹ ಮಾತುಗಳಿಗೆ ಥ್ಯಾಂಕ್ ಯು ಸೋ ಮಚ್. ಈ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಓಕೆ.